ಈಗ ಇನ್ನೊಂದು ಪ್ರಶ್ನೆ. ಈಗ ನಾರ್ಮಲ್ ವ್ಯಕ್ತಿಗೂ ಸೆಲೆಬ್ರಿಟಿಗೂ ಕಾನೂನೆಲ್ಲ ಒಂದೇ ಇರುತ್ತೆ. ಹೌದು. ಆದ್ರೆ ಇವಾಗ ಕೇಸ್ ಈಗ ನಿನ್ನೆ ವಾದ ನಡೀತು. ಅವರು ಕಿಡ್ನಾಪ್ ಮಾಡಿ ಕೇಸ್ ಹಾಕಿದ್ರು. ಫಸ್ಟ್ ಆಫ್ ಆಲ್ ಒಂದು ಕಿಡ್ನಾಪ್ ಕೇಸು, ಮತ್ತೆ ಕೊಲೆ ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಒಂದು ಕೇಸು, ಮತ್ತೆ ಕೊಲೆ ಕೇಸು, ಈ ತರ ಒಂದ್ 3-4 ಕೇಸ್ಗಳನ್ನ ಹಾಕಿದ್ದಾರೆ. ಈಗ ಮೊದಲನೇದಾಗಿ ಅವರು ಫಸ್ಟ್ ಆಫ್ ಆಲ್ ದರ್ಶನ್ ಅವರಿಗೆ ಕಿಡ್ನಾಪ್ ಆಗಿರೋ ವಿಚಾರಣೆ ಗೊತ್ತಿಲ್ಲ. ಅಂದ್ರೆ ಕಿಡ್ನಾಪ್ ಆಗೋ ವಿಚಾರದಲ್ಲಿ ಫಸ್ಟ್ ಆಫ್ ಆಲ್ ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿ ವಾದ ಇತ್ತು. ಸೊ ಯಾವ ಆಧಾರದ ಮೇಲೆ ಅವರು ವಾದ ಮಾಡಿದ್ರು? ಸೊ ಅದೆಲ್ಲ ಹೇಗ್ ಅನ್ಸುತ್ತೆ ನಿಮ್ಗೆ ಅದು? ಸರ್ ನೋಡಿ, ಇದು ಕೇಸ್ ಇದು ಟೋಟಲಿ ಪ್ಲಾಂಟೆಡ್ ಕೇಸ್ ಇದು. ಪೊಲೀಸ್ನವರು ಪ್ಲಾಂಟ್ ಮಾಡ್ತಾರೆ. ಯಾಕೆ ಪ್ಲಾಂಟ್ ಮಾಡಿ, ನೀವು ಕ್ವಶನ್ ಕೇಳ್ಬೋದು, ಯಾಕೆ ಪ್ಲಾಂಟ್ ಮಾಡ್ತಾರೆ? 10,000 ಜನ ಇದ್ದಾರೆ, ಯಾಕೆ ಪ್ಲಾಂಟ್ ಮಾಡ್ತಾರೆ? ಈಗ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇಂದ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, ಸಬ್ ಇನ್ಸ್ಪೆಕ್ಟರ್ ಇಂದ ಇನ್ಸ್ಪೆಕ್ಟರ್ ಆಗ್ಬೇಕು, ಇನ್ಸ್ಪೆಕ್ಟರ್ ಇಂದ ACP ಆಗ್ಬೇಕು, ACP ಇಂದ DCP ಆಗ್ಬೇಕು, DCP ಇಂದ ಕಮಿಷನರ್ ಆಗ್ಬೇಕು. ಹಿಂಗ ಆಗ್ಬೇಕಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಈ ತರ ಒಂದು ಸೆನ್ಸೇಷನಲ್ ಕೇಸ್ಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಇದರಿಂದ ಪ್ಲಾಂಟ್ ಮಾಡ್ತಾರೆ. ದಿಸ್ ಈಸ್ ಎ ಪ್ಲಾಂಟೆಡ್ ಕೇಸ್ ಬೈ ದಿ ಪೊಲೀಸ್. ದಟ್ ಈಸ್ ವಾಟ್ ಐ ಸೇ ಆಸ್ ಎ ಡಿಫೆನ್ಸ್ ಕೌನ್ಸಿಲ್. ನಾನು ಇದೆ ನನ್ನ ಒಂದು ಇದರಲ್ಲಿ ಅರ್ಧಕ್ಕರ್ಧ ಕೇಸು ಪ್ಲಾಂಟ್ ಮಾಡಿರ್ತಾರೆ ಪೊಲೀಸ್ನವರು. ಎಲ್ಲ ಮರ್ಡರ್ ಕೇಸ್ ಆಗ್ಲಿ, ಬೇರೆ ಇನ್ ಯಾವುದೇ ಕೇಸಸ್ ಆಗ್ಲಿ. ಸೊ ಇದ್ರಲ್ಲಿ ಯಾಕೆ ಪ್ಲಾಂಟೆಡ್ ಕೇಸ್ ಅಂತ ಹೇಳ್ತೀನಿ ಅಂದ್ರೆ, ನಾನೇ ಕೊಲೆ ಮಾಡಿದೀನಿ ಅಂತ ಹೇಳ್ಬಿಟ್ಟು ಒಂದು 4 ಜನ ಹೋಗಿ ಸರೆಂಡರ್ ಆಗ್ತಾರೆ. ಓಕೆ, ಅದನ್ನ ಅವ್ರು ಇಟ್ಕೊಂಡು ವಾಲಂಟರಿ ಸ್ಟೇಟ್ಮೆಂಟ್ ತಗೊಂತಾರೆ ಅಂಡರ್ ಸೆಕ್ಷನ್ 161 CRPC. ಸೊ ಆ ವಾಲಂಟರಿ ಸ್ಟೇಟ್ಮೆಂಟ್ ಇಸ್ ಇನ್ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಈ ಕೊಲೆ ನಾನೇ ಮಾಡಿದೀನಿ ಅಂತ ಹೇಳಿದ್ರೇನು ಆರೋಪಿ, ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಆಸ್ ಎವಿಡೆನ್ಸ್ ಇನ್ ದಿ ಎವಿಡೆನ್ಸ್ ಆಕ್ಟ್. ಓಕೆ, ಸೊ ಅವ್ರು ಒಪ್ಕೊಂಡ್ರು ಅದು ಎವಿಡೆನ್ಸ್ ಆಗಲ್ಲ. ಅದ್ರಲ್ಲಿ ಇವರು ಅದಕ್ಕೆ ಎವಿಡೆನ್ಷಿಯರಿ ವ್ಯಾಲ್ಯೂನೇ ಇಲ್ಲ ಅಂಡರ್ ಎವಿಡೆನ್ಸ್ ಆಕ್ಟ್, ಫಾಲೋಡ್ ಬೈ ಸೆಕ್ಷನ್ 25, 26 and 27. ಓಕೆ, ಆ ಸೆಕ್ಷನ್ 27 ಏನ್ ಹೇಳುತ್ತೆ ಎವಿಡೆನ್ಸ್ ಆಕ್ಟ್ 1872, 27 ಅಲ್ಲಿ ನಾನು ಕೊಲೆ ಮಾಡಿದೀನಿ, ಇಂಥ ಜಾಗದಲ್ಲಿ ವೆಪನ್ ನಾನು ಹೊಡೆದಿ ಬಿಟ್ಟು ಹೋಗಿದ್ದೀನಿ, ದಟ್ ಈಸ್ ಅಡ್ಮಿಸಬಲ್ ಇನ್ ದ ಕೋರ್ಟ್ ಆಫ್ ಲಾ. ಸೊ ಅದು ಪ್ರೆಸೆಂಟ್ ಇರಬೇಕು, ಬಟ್ ಸಾಕ್ಷಿ ಸಿಗಬೇಕು, ಅವ್ರಿಗೆ ಸಿಗಬೇಕು. ದಟ್ ಈಸ್ ಅಡ್ಮಿಸಬಲ್. ನಾನು ಕೊಲೆ ಮಾಡಿದೀನಿ, ನಾನೇ ಮಾಡಿದೀನಿ ಅಂತ ನಾನೀಗ ಪೊಲೀಸ್ ಮುಂದೆ ಹೋಗಿ ಹೇಳಿದ್ರು, ಇಟ್ ಈಸ್ ಇನ್ಅಡ್ಮಿಸಬಲ್ ಇನ್ ದಿ ಎವಿಡೆನ್ಸ್. ಓಕೆ, ಈಗ ಆ ತರ ಎವಿಡೆನ್ಸ್ ಅಲ್ಲಿ 161 ಸ್ಟೇಟ್ಮೆಂಟ್ ಆಫ್ ದಿ 4 ಜನ ಯಾರಿದ್ದಾರೆ ಅವ್ರು ಹೋಗಿ ಹೇಳಿದ್ದಾರೆ, ಯಾರಿಗೆ? ಪೊಲೀಸ್ನವ್ರಿಗೆ. ಈಗ ನಾವೇ ಕೊಲೆ ಮಾಡಿದ್ದು ರೇಣುಕಾ ಸ್ವಾಮಿನ ಅಂತ ಹೋಗಿ ಹೇಳಿದ್ದಾರೆ. ದಟ್ ಈಸ್ ಫಸ್ಟ್ ಆಫ್ ಆಲ್ ಇನ್ಅಡ್ಮಿಸಬಲ್ ಇನ್ ದಿ ಎವಿಡೆನ್ಸ್. ಓಕೆ, ಅದನ್ನ ಇವರು ಡಿಫ್ರೆಂಟ್ ರೂಮ್ ಅಲ್ಲಿ ಇಟ್ಕೊಂಡು ಅವ್ರು ಒಂದು ಇದರಲ್ಲಿ ಚೆಕ್ ಮಾಡಿದ್ದಾರೆ, ಕ್ರಾಸ್ ಕ್ವಶನ್ ಮಾಡಿದ್ದಾರೆ ಅವ್ರಿಗೆ. ಈಗ ಅವರು ಕ್ರಾಸ್ ಕ್ವಶನ್ ಮಾಡ್ಬೇಕಾದ್ರೆ ಅಲ್ಲಿ ಅವರು ಹಿಂಗೆ ಆಗಿದೆ ಅಂತ ಹೇಳಿದ್ದಾರೆ. ಟೋಟಲಿ ಅವ್ರು ಏನೇ ಹೇಳಿದ್ರು 161 ಸ್ಟೇಟ್ಮೆಂಟ್ ಇಸ್ ಇನ್ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಓಕೆ, ಅದು ಎವಿಡೆನ್ಷಿಯರಿ ವ್ಯಾಲ್ಯೂನೇ ಇಲ್ಲ ಅಲ್ಲ. ಅದು ಯಾಕೆ ಅಂತ ನೀವು ಕೇಳ್ಬೋದು, ಯಾಕೆ ಎವಿಡೆನ್ಷಿಯರಿ ವ್ಯಾಲ್ಯೂ ಇಲ್ಲ ಸರ್? ಅಲ್ಲ ಸರ್, ಇವಾಗ ಫಸ್ಟ್ ಬಂದು ಅವರು ನಾವು ಕೊಲೆ ಮಾಡಿದ್ವಿ ಅಂತ ಒಪ್ಕೊಂಡ್ರು. ಅದಾದ್ಮೇಲೆ ಇಲ್ಲಪ್ಪ ಅದು ಬೇರೆ ಬೇರೆ ಆಂಗಲ್ ಥಿಂಕ್ ಮಾಡಿದಾಗ, ಇಲ್ಲ ನಿಮ್ಗೆ ಬೇರೆ ಯಾರೋ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕೇಳಿದಾಗ, ಇಲ್ಲ ಹಿಂಗ ಆಯ್ತು, ನನ್ಗೆ ಯಾರೋ ಹೇಳಿದ್ರು ಒಪ್ಕೊಂಡ್ವಿ, ಸೊ ಈ ತರ ಹೇಳಿದ್ರೆ, ಸೊ ಇದು ಹೇಳಿದಾಗ ಇದು ಎವಿಡೆನ್ಸ್ ಆಗೋದಿಲ್ವಾ? ಎವಿಡೆನ್ಸ್ ಅಲ್ಲ, ಒಪ್ಕೊಂಡಾಗ ಅವ್ರು ಫಸ್ಟ್ ಬಂದು ಹೇಳ್ತಾ ಇದಾರಲ್ಲ, ಅವ್ರು ಹೇಳಿಕೆ ಕೊಡ್ತಾ ಇದಾರಲ್ಲ, ಅದನ್ನ ಅವರು ಇದ್ ಮಾಡ್ಬಿಟ್ಟು ಡಿಲೇ ಮಾಡಿ ಇದನ್ನ ಈಗ ದರ್ಶನ್ ಹೆಸರು ತಂದು ಪ್ಲಾಂಟ್ ಮಾಡಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ 161 ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಹೇಳಿರೋದು ಏನಂತ ಹೇಳಿದ್ದಾರೆ, 161 ಸ್ಟೇಟ್ಮೆಂಟ್ ಅಲ್ಲೂ ತಿರ್ಗಾ ಇವರು ಡಿಫ್ರೆಂಟ್ ರೂಮ್ ಅಲ್ಲಿ ಇಟ್ಕೊಂಡು ಇಂಟ್ರಾಗೇಷನ್ ಮಾಡಿದಾಗ ಏನ್ ಹೇಳಿದ್ದಾರೆ, ದರ್ಶನ್ ಹಿಂಗೆ ಹೇಳಿದ್ರು, ಅವ್ರಿಗೆ ಅವ್ರ ಸ್ನೇಹಿತೆಗೆ ಹಿಂಗೆ ಮೆಸೇಜ್ ಮಾಡಿದ್ರು, ಆದ್ರಿಂದ ನಾವು ಅಲ್ಲಿಂದ ಕರ್ಕೊಂಡು ಎಲ್ಲ ಹೇಳಿದ್ದಾರೆ. ಇವೆಲ್ಲ ಹೇಳಿದ್ರು. ದಟ್ ಈಸ್ ಆಲ್ಸೋ ಇನ್ಅಡ್ಮಿಸಬಲ್ ಇನ್ ಎವಿಡೆನ್ಸ್ 161 ಸ್ಟೇಟ್ಮೆಂಟ್ ಅಲ್ಲ. ಅದಕ್ಕೂ ಯಾವುದೇ ರೀತಿಯಾದ ಎವಿಡೆನ್ಷಿಯರಿ ವ್ಯಾಲ್ಯೂ ಇಲ್ಲ ಅದಕ್ಕೆ. ಸೊ ಅದು ಫೇಲ್ ಆಯ್ತು, ಅದು ಫೇಲ್ ಆಯ್ತು. ಅದನ್ನ ಇಟ್ಕೊಂಡು ಇವರು ದರ್ಶನ್ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ನಾಟ್ ಎಟ್ ಆಲ್ ಎ ಕೇಸ್. ಅದಕ್ಕೆ ಇದು ಹೈಕೋರ್ಟ್ ಅಲ್ಲಿ ಬೇಲ್ ಆಗಿದೆ. ಸೊ ಇಂಟ್ರೀಮ್ ಬೇಲ್ ಆಗಿದೆ. ಈಗ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ನಿನ್ನೆ ಮೂವ್ ಮಾಡಿದ್ದಾರೆ. ನನ್ನ ಪ್ರಕಾರ ಇಂಟ್ರೀಮ್ ಬೇಲ್ ಸಿಕ್ಕಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಂಗೆ. ಓಕೆನಾ? ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡೋದಾದ್ರೆ ಇಂಟ್ರೀಮ್ ಬೇಲ್ ಕೊಟ್ರೆ ರೆಗ್ಯುಲರ್ ಬೇಲ್ ಸಿಕ್ಕಂಗೆ. ಅದು ಇದು ಮೀಡಿಯಾ ಟ್ರಯಬಲ್ ಆಗಿರೋದ್ರಿಂದ, ಮೀಡಿಯಾ ಟ್ರೈಡ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಅದು ದಟ್ ಈಸ್ ಲೆಫ್ಟ್ ಟು ಡಿಸ್ಕ್ರಿಷನರಿ ಪವರ್ ಆಫ್ ಕೋರ್ಟ್. ಇನ್ ಮೀಡಿಯಾ ಇದೆಯಪ್ಪ ಅಂತ ರಿಜೆಕ್ಟ್ ಮಾಡಿದ್ರೇನು ಮಾಡಬಹುದು, ಬಟ್ 95% ಬೇಲ್ ಆದಂಗೆ, ರೆಗ್ಯುಲರ್ ಬೇಲ್ ಆದಂಗೆ ಇದ್ರೆ. ಯಾಕಂದ್ರೆ ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ದಿ ಕೋ ಅಕ್ಯೂಸ್ಡ್ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಬೇರೆ ಏನೂ ಇಲ್ಲ. ಅಂತ ಕೇಸ್ ಎಷ್ಟೋ ಟ್ರಯಲ್ ನಡೆದಿ ಅಕ್ವಿಟ್ ಆಗಿರುವಂತ ಕೇಸ್ ಉದಾಹರಣೆ ನಮ್ಮ ಮುಂದೆ ಇದೆ. ಸರ್, ಇವಾಗ ನೀವ್ ಹೇಳಿದ್ರಿ ಇದು ಎವಿಡೆನ್ಸ್ ಎಲ್ಲ ಅಂತ ಕೆಲವೊಂದು ಹೇಳಿಕೆ ಕೊಟ್ಟಿದ್ದು, ಬಟ್ ಈಗ ಕೆಲವೊಂದು ಸಾಕ್ಷಿಗಳು ಸಿಕ್ಕಿದೆ, ಅವ್ರು ಬಂದು ಹೋಗಿರ್ತಕ್ಕಂಥದ್ದು, CC ಕ್ಯಾಮೆರಾ ಫುಟೇಜ್ ಸಿಕ್ಕಿದೆ. ಅಂದ್ರೆ ದರ್ಶನ್ ಅವ್ರು ಬಂದಿರೋದು, ಮತ್ತೆ ಆ ರೋಡ್ ಅಲ್ಲಿ ಏನು ಫೇಸ್ ಎಲ್ಲಿ ಕಾಣಿದೆ, ಕಾರ್ ಇದೆ ಅಂತ ಹೇಳ್ತಾರೆ. ವ್ಯಾಂಗ್ಲರ್, ಜೀಪ್ ವ್ಯಾಂಗ್ಲರ್. ಹೌದು, ಅದು ದರ್ಶನ್ದಲ್ಲ, ಜೀಪ್ ವ್ಯಾಂಗ್ಲರ್. ಅದು ಆರೋಪಿ ನಂಬರ್ 10 ವಿನಯ್. ವಿನಯ್ ಹತ್ರನು ಸೇಮ್ ರೆಡ್ ಕಲರ್ ಜೀಪ್ ವ್ಯಾಂಗ್ಲರ್ ಇದೆ. ಅದು ನೀವು ಬೇಕಾದ್ರೆ ಯು ಕ್ಯಾನ್ ಚೆಕ್ ದಟ್ ನಂಬರ್ ಹಾಕಿ ನೋಡಿದ್ರೆ ವಿನಯ್ ಅಂತ ಬರುತ್ತೆ.
ದರ್ಶನ್ ಎಲ್ಲಿದ್ರು? ಬಟ್ ಕೆಲವು ನಾವು ಮೀಡಿಯಾದಲ್ಲಿ ನೋಡ್ಬೋದು, ಅದೆಷ್ಟೋ ಸಾಕ್ಷಿಗಳು, ನಂಬರ್ ಆಫ್ 22 ಸಾಕ್ಷಿಗಳು, ಎಷ್ಟೋ ಫೋಟೋ ಸಾಕ್ಷಿಗಳಿದೆ, ಈ ತರದೆಲ್ಲ ನೋಡಿ. ಅದನ್ನೆಲ್ಲ ಏನ್ ಮಾಡ್ತಾರೆ ಈಗ, ಕಂಪ್ಲೇಂಟ್ ಆಗುತ್ತೆ. ಇದು ದರ್ಶನ್ ಕೇಸಲ್ಲಿ 250 ಆಫ್ 2024 ಕ್ರೈಮ್ ನಂಬರ್, ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್. ಈಗ ಯಾವ್ದೋ ಒಂದು ಬಾಡಿ ಅಲ್ಲಿ ಸಿಕ್ಕಿದೆ, ಎಲ್ಲಿ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಮುಂದ್ಗಡೆ ಬಾಡಿ ಸಿಕ್ಕಿದೆ. ಅದು ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ ಅಲ್ಲಿ ಬಂತು. ಅವನು ಯಾರೋ ವಾಚ್ಮೆನ್. ಸೊ ವಾಚ್ಮೆನ್ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಈಗ ಒಂದು ಅನ್ಯಾಚುರಲ್ ಬಾಡಿ ಇಲ್ಲಿ ಬಿದ್ದಿದೆ, ನೋಡಿ ಸರ್ ಇದ್ರು ಏನಿದೆ ಇನ್ವೆಸ್ಟಿಗೇಷನ್ ಮಾಡಿ ಕಾಗ್ನಿಷನ್ಸ್ ತಗೊಳ್ಳಿ ಅಂತ. ಅಲ್ಲಿ ಹೋಗಿ ಬಾಡಿನ ಇವರು ಸೀಸ್ ಮಾಡಿದ್ರೆ, ಬಾಡಿನ ಸೀಸ್ ಮಾಡಿ ಅದನ್ನ ವಿತಿನ್ ದ ಸ್ಪ್ಯಾನ್ ಆಫ್ 24 hours ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು. ಓಕೆ, ಇವ್ರು ಎಷ್ಟು ದಿನ ಬಿಟ್ಟು ಕಳ್ಸಿದ್ರು ಅದು ನನಗೆ ಮಾಹಿತಿ ಇಲ್ಲ. ಬಟ್ ಅದು ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ರು. ಅದು ಡಿಲೇ ಆಗಿದ್ರೆ ಅದು ದಟ್ ಈಸ್ ಒನ್ ಆಫ್ ದಿ ಲೂಪ್ ಹೋಲ್. ವಿತಿನ್ ದ ಸ್ಪ್ಯಾನ್ ಆಫ್ 24 hours ಕಳಿಸ್ಬೇಕು ಯಾರಿಗೆ. ಮತ್ತೆ ಅವನ ಬ್ಲಡ್ ತಗೊಂಡಿದ್ರೆ, ಯಾರ್ದು ರೇಣುಕಾ ಬ್ಲಡ್ ತಗೊಂಡಿರ್ತಾರೆ, 1 ಬಾಟ್ಲ್ ಬ್ಲಡ್ ತಗೊಂಡಿದ್ರೆ ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೆ ಡ್ರಾ ಮಾಡ್ಬೇಕು ಆ ಬ್ಲಡ್ ಅನ್ನು, ಎಲ್ಲಂದ್ರೆ ಅಲ್ಲಿ ಮಾಡಂಗಿಲ್ಲ. ಮತ್ತೆ ಆ ಎಕ್ಸ್ಪರ್ಟ್ ಯಾರಿದ್ದಾರೆ ಅವರೇ ತಗೋಬೇಕಾಗುತ್ತೆ ಆ ಬ್ಲಡ್ ನ. ಆಮೇಲೆ ಆ ಡಾಕ್ಟರ್ಸ್ ಯಾರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅವರು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಎನ್ರೋಲ್ ಆಗಿದಾರ ಇಲ್ವಾ ನೋಡ್ಬೇಕಾಗುತ್ತೆ. ಕೆಲವೊಮ್ಮೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಅವರ ಅಸಿಸ್ಟೆಂಟ್ಗಳು ಅವರು ಇವರು ಮಾಡಿರ್ತಾರೆ. ಅದು ಒಂದು ಡಿಫಾಲ್ಟ್ ಆಗಿರುತ್ತೆ. ಮೆಡಿಕಲ್ ಕೌನ್ಸಿಲ್, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಎನ್ರೋಲ್ ಆಗಿರೋ ಡಾಕ್ಟ್ರೇ ಬಂದು ತೆಗೆದ್ರ, ಅಥವಾ ಅವ್ರ ಅಸಿಸ್ಟೆಂಟ್ ಬೇರೆ ಯಾರೋ ಡಾಕ್ಟರ್ ಅಲ್ಲದೆ ಇರೋರು ತೆಗೆದ್ರ, ಅದನ್ನು ನಾವು ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಬೇಕಾಗುತ್ತೆ. ಮತ್ತೆ ಆ ಬ್ಲಡ್ ಯಾವ್ದು ತೆಗೆದ್ರು, ಆರ್ಟಿಯರಿ ಬ್ಲಡ್ ತೆಗೆದ್ರ, ಇಲ್ಲ ವೈನ್ ಇಂದ ಬ್ಲಡ್ ತೆಗೆದ್ರ, ಅದು ಎಷ್ಟು ದಿನ ಆಗಿತ್ತು, ಆ ಕಲರ್ ಬ್ಲಡ್ ಕಲರ್ ಹೆಂಗಿರುತ್ತೆ. ಈಗ ಫ್ರೆಶ್ ಬ್ಲಡ್ ಅಂದ್ರೆ ರೆಡ್ ಕಲರ್ ಇರುತ್ತೆ, ಇಲ್ಲ ಡಾರ್ಕ್ ರೆಡ್ಡಿಶ್ ಆಗ್ಬಿಟ್ಟಿರುತ್ತೆ, ತುಂಬಾ ಡ್ರೈ ಆಗ್ಬಿಟ್ಟಿರುತ್ತೆ, ಯಾವ ಸ್ಟೇಟಸ್ ಅಲ್ಲಿ ಇತ್ತು ಬ್ಲಡ್, ಇವನ್ನೆಲ್ಲ. ಮತ್ತೆ ಅಲ್ಲಿ ಕೋಲ್ ಸಿಕ್ತು ಅಂತ ಹೇಳಿದ್ರು, ಮತ್ತೆ ಇನ್ನೊಂದು ಹಗ್ಗ ಸಿಕ್ತು ಅಂತ ಹೇಳಿದ್ರು. ಆ ಹಗ್ಗದಲ್ಲಿ ಕೈ ನೋಡಿ, ಯಾವ್ದೇ ಒಂದು ಕೋಲ್ ಆಗ್ಲಿ ಹಗ್ಗನಾಗ್ಲಿ ಹಿಡ್ಕೊಂಡ್ರೆ ಸ್ವೆಟ್ ಅಬ್ಸರ್ವ್ ಆಗುತ್ತೆ. ಸ್ವೆಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ DNA. ಆ ಸ್ವೆಟ್ ನ ಇವರು ಯಾರು ಇಟ್ಕೊಂಡಿದ್ರು, ಅದನ್ನ ದರ್ಶನ್ ಇಟ್ಕೊಂಡಿದ್ರ ಇಲ್ಲ ಇನ್ನಿತರೆ ಆರೋಪಿಗಳು ಇಟ್ಕೊಂಡಿದ್ರ, ಅವ್ರದ್ದು ದರ್ಶನ್ದು ಫಿಂಗರ್ ಪ್ರಿಂಟ್ ತಗೋತಾರೆ, ಇಲ್ಲಿ ಇರ್ತಾರಲ್ಲ ಅದನ್ನು ದೇ ವಿಲ್ ಸೆಂಡ್ ಇಟ್ ಟು FSL. ಅಲ್ಲಿ ಅವ್ರದ್ದು ಮ್ಯಾಚ್ ಆಗ್ಬೇಕು, ಇವ್ರದ್ದು ಸ್ವೆಟ್ ಇದೆಯಾ ಅಥವಾ ಬೇರೆ ಆರೋಪಿ ಸ್ವೆಟ್ ಇದೆಯಾ, ಇದೆಲ್ಲ ವೆರಿ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಥಿಂಗ್ ದಟ್ ಮ್ಯಾಟರ್ಸ್. ಸಾರಿ ಸರ್, ಈಗ ನೀವು ಹೇಳಿದ್ರಿ ಕೋಲ್ ನ ಯಾರು ಇಟ್ಕೊಂಡಿರ್ತಾರೆ ಅವ್ರ ಸ್ವೆಟ್ ಅಂತ, ಅವ್ರ ಸ್ವೆಟ್ ಅಬ್ಸರ್ವ್ ಆಗಿ ಒಂದೇ ಕೋಲ್ ಒಂದು 5 ನಿಮಿಷ ಅಲ್ಲ, ಒಂದೇ ಕೋಲ್ ನ 3-4 ಜನ ಇಟ್ಕೊಂಡು ಹೊಡೆದಿರ್ತಾರೆ. ಈಗ ಸಪೋಸ್ ಈಗ ಒಂದ್ ಕೋಲು ನಾನೊಂದ್ಸಲ ಹೊಡೆದಿರ್ತೀನಿ, ಇನ್ನೊಬ್ಬ ಒಂದ್ಸಲ ಹೊಡೆದಿರ್ತೀನಿ, ಸೊ ಅವಾಗ ಯಾವ ತರ ಫೈಂಡ್ ಔಟ್ ಮಾಡ್ತಾರೆ ನೋಡಿ. ಈಗ ಯಾರು ಇಟ್ಕೊಂಡಿರ್ತಾರೆ, ಯಾರು ಅದರಲ್ಲಿ ಇಷ್ಟು ಜನದು ಸ್ವೆಟ್ ಅಬ್ಸರ್ವ್ ಆಗಿರುತ್ತೆ, ಅಲ್ಲಿ FSL ಬರುತ್ತೆ, ಯಾರ್ಯಾರು ಇಟ್ಕೊಂಡಿದ್ರೆ ಎಷ್ಟು ಜನ ಗೊತ್ತಾಗುತ್ತೆ. ಹೌದು, ಗೊತ್ತಾಗುತ್ತೆ. ಬಟ್ ಅದು ಎಷ್ಟು ದಿನ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಸನ್ ರಿಫ್ಲೆಕ್ಷನ್ ಎಷ್ಟಾಗಿದೆ, ಅದು ಡ್ರೈ ಆಗಿದ್ಯಾ ಇಲ್ವಾ, ಅದ್ರ ಮೇಲೆ ನಮ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಸೊ ಈ ತರ. ಸೊ ಅಂದ್ರೆ ಪ್ರತಿಯೊಂದು ಎವಿಡೆನ್ಸ್ ತುಂಬಾ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಮತ್ತೆ ನೀವು ಇನ್ನೊಂದು ಹೇಳ್ತಾ ಇದ್ರಿ, ಕಿಡ್ನಾಪಿಂಗ್ ಅಂತ ಹೇಳ್ತಾ ಇದ್ರಿ ನೋಡಿ. ಸೆಕ್ಷನ್ 363 ಕಿಡ್ನಾಪಿಂಗ್ ಅಂತ ಇದೆ, ಅದಕ್ಕೆ 7 ವರ್ಷ ಜೈಲಿದೆ. ಬರೀ 363 ಹಾಕಿದ್ದಾರೆ. ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂತ ಇನ್ನೊಂದಿದೆ 364A. ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡ್ಬಂದು ನಿನ್ನನ್ನು ಸಾಯಿಸ್ತೀವಿ, ನಮ್ಗೆ ಇಷ್ಟು ಹಣ ಕೊಡಿ ಅಂತ ಹೇಳಿದ್ರೆ ದಟ್ ಇಸ್ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್. ಇಟ್ ಕಮ್ಸ್ ಅಂಡರ್ ದಿ ಸೆಕ್ಷನ್ 364 ಆಫ್ ದಿ IPC. ಇವ್ರದ್ದು ಬರೀ ಕಿಡ್ನಾಪಿಂಗ್ ಅಂತ ಹಾಕಿದ್ದಾರೆ, 7 ವರ್ಷ ಇದೆ. ಇದು ಹೆಂಗೆ ಕಿಡ್ನಾಪ್ ಅಂತಾನೆ ನಮಗೆ ಗೊತ್ತಿಲ್ಲ, ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಿಡ್ನಾಪ್ ಅಂತ ಆಯ್ತು ಅಂತ ಗೊತ್ತಿಲ್ಲ. ನೋಡಿ, ಅಲ್ಲಿಂದ ಬಂದ್ರು, ಏನ್ ಹೇಳಿದಾನೆ, ಹೇಳಿಕೆ ಕೊಟ್ಟಿದ್ದಾನೆ. ಯಾರು ಇವ್ರ ತಂದೆ, ಯಾರು ವಿಕ್ಟಿಮ್ ಅವ್ರ ತಂದೆ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಫಾದರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಬೆಳಿಗ್ಗೆ ಹೇಳ್ಬಿಟ್ಟು ಹೋದ ನನ್ ಮಗ, 4 ಜನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇದ್ದೀನಿ ಎಲ್ಲೋ, ನನಗೆ ಊಟ ಮಾಡಬೇಡಿ, ನಾನು ಬರೋದು ಈವ್ನಿಂಗ್ ಆಗುತ್ತೆ. ಅವನೇ ಹೇಳಿಕೆ ಕೊಟ್ಟಿದ್ದಾನ, ಅವ್ರ ತಂದೆನೇ ಹೇಳ್ತಾರೆ ವಿಕ್ಟಿಮ್ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿ. ಅವನ ಅಲ್ಲಿಂದ ಕಾರಲ್ಲಿ ಬರ್ತಾನೆ. ಸೆಂಟ್ರಲ್ ಒಂದು ದುರ್ಗಾ ಬಾರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಎಸ್ ಪರ್ಚೇಸ್ಡ್ ಆಲ್ಕೋಹಾಲ್. ಹೌದು, ಮತ್ತೆ ಬಿಲ್ಲು ಅವರೇ ಪೇ ಮಾಡಿದ್ದಾರೆ. ಅದ್ರ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ, ಬಿಲ್ಲು ಅವರೇ ಪೇ ಮಾಡಿದ್ದಾರೆ. ಈ ಸಮಯದಲ್ಲಿ ಅವ್ರ ಮುಖದಲ್ಲಿ ಯಾವುದೇ ರೀತಿಯಾದ ಒಂದು ಭಯನೋ ಅಥವಾ ಇನ್ನೊಂದು ಏನಾದ್ರೂ ಇದೆಯಾ, ದಟ್ ಈಸ್ ಫಸ್ಟ್ ಪಾಯಿಂಟ್. ಇಲ್ಲ ಭಯ ಇದ್ದವ್ರು ಈಗ ಕಿಡ್ನಾಪ್ ಮಾಡಿದ್ರೆ ಕನ್ಫೈನ್ ಮಾಡ್ಬೇಕು, ಅವ್ರನ್ನ ಹಿಡ್ಕೊಬೇಕು, ಇಲ್ಲ ಕಟ್ ಹಾಕ್ಬೇಕು, ಅವ್ರನ್ನ ಒಂದ್ ಕಡೆ ಇಟ್ಕೊಂಡ್ರೆ ದಟ್ ಈಸ್ ಕಿಡ್ನಾಪಿಂಗ್. ಸೊ ಇಲ್ಲಿ ಏನಾಗಿದೆ, ಅವನಾಗ ಅವನೇ ಆರಾಮಾಗಿ ಬಾರ್ ಒಳಗಡೆ ಹೋಗ್ತಾನೆ,
ಅವನಾಗಣೆ ಫುಟೇಜ್ ಸಿಸಿ ಕ್ಯಾಮೆರಾ ಫುಟೇಜ್ ಸಿಸಿಟಿವಿ ಫುಟೇಜು ಇದೆ ಅದರಲ್ಲಿ. ಅದನ್ನ ವಾಟ್ ಎವರ್ ಇಟ್ ಈಸ್ ಆಲ್ಕೋಹಾಲ್ ತಗೋತಾನೆ, ಹೋಗ್ತಾನೆ. ಎಲ್ಲಿಂದ ಕಿಡ್ನಾಪ್ ಆಗುತ್ತಿದ್ದು ಸರ್? ಇವಾಗ ಇನ್ನೊಂದ್ ತರ ಹೇಳ್ಬೋದು, ಈಗ ನಾವು ಅವ್ರನ್ನ ವಂಚಿಸಿ, ಅಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡ್ತಿಲ್ಲ, ನಿನ್ನ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದೀನಿ, ಸೊ ನಿಮ್ಮನ್ನ ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಆತರ ವಂಚಿಸಿ ಕಿಡ್ನಾಪ್ ಮಾಡಿ, ಆತರ ವಂಚನೆ ಕಿಡ್ನಾಪ್ ಆತರ ಏನಾದ್ರು ಬರುತ್ತಾ? ಅದು ವಂಚಿಸಿ ಕಿಡ್ನಾಪ್ ಮಾಡಿದಾರೆ ಅನ್ನೋದು ಈಗ ನಾನು ಮೋಸ ಮಾಡೋದು ಕಿಡ್ನಾಪ್ ಅಂತಾನೆ ಗೊತ್ತಿರಬಾರ್ದು. ಈಗ ನನಗೆ ಪರಿಚಯ ಇರೋ ವ್ಯಕ್ತಿನ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಅಂತ ಜೊತೆಲಿ ಕರ್ಕೊಂಡು ಹೋಗಿರ್ಬೋದಲ್ವಾ? ಅದು ಕಿಡ್ನಾಪ್ ಆಗುತ್ತಾ? ಅದು ಯಾವ ತರ ಕೇಸ್ ಆಗುತ್ತೆ ಅದು? ಅದೇ ಇವ್ರು ಹಾಕಿರೋದು ಹಂಗೆ ಕಿಡ್ನಾಪ್ ಆಗುತ್ತೆ ಅಂತ ಹೇಳಿದಾರೆ ಇವರು. ಬಟ್ ಅದನ್ನ ಹೇಳಕ್ಕೆ ವಿಕ್ಟಿಮ್ ಬದುಕಿಲ್ಲ ಅಲ್ಲ, ನನಗೆ ಹಿಂಗೆ ಹೇಳಿ ಕರ್ಕೊಂಡು ಹೋದ್ರು ಅಂತ ಹೇಳಿ. ದಟ್ ವಿಲ್ ಬಿಕಮ್ ಇಂಪಾರ್ಟೆಂಟ್ ಪಾಯಿಂಟ್. ಈಗ ವಿಕ್ಟಿಮ್ ಇವನು ರೇಣುಕಾಸ್ವಾಮಿ ಬದುಕಿದ್ದು ನನಗೆ ಹಿಂಗೆ ಹೇಳಿ ಮೋಸ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಎವಿಡೆನ್ಸ್, ಅಡ್ಮಿಸಬಲ್ ಎವಿಡೆನ್ಸ್. ಅದು ಇಲ್ಲ, ಅವ್ರು ಮೆನ್ಷನ್ ಮಾಡ್ಬೇಕಿತ್ತು ಈ ತರ ವಂಚಿಸಿ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಬಿಟ್ಟಿರೋದು ಅವ್ರು ಮಾಡಿಲ್ಲ, ಏನ್ ಮಾಡ್ತೀರಾ? ಅಲ್ಲ ಅದೇ ನನ್ನ ಪಾಯಿಂಟ್. ಈಗ ಅವ್ರು ಆ ರೀತಿ ಹೇಳ್ಬೇಕಿತ್ತು, ಈಗ ಕಿಡ್ನಾಪ್ ಅಂತ ಹೇಳ್ಬಾರ್ದಿತ್ತು, ವಂಚಿಸಿ ಕರ್ಕೊಂಡು ಹೋಗಿದ್ದಾರೆ ಆತರ ಹೇಳ್ಬೇಕಿತ್ತು. ಅಲ್ಲ, ಅದು ಆ ಸೆಕ್ಷನ್ ಅಲ್ಲಿ ಬರುತ್ತೆ. ವಂಚಿಸಿ ಅಂತ ಹೇಳಿದ್ರೆ ಬರೀ 363 ಹಾಕಿದ್ದಾರೆ, ಕಿಡ್ನಾಪಿಂಗ್ ಅಂತ. ಜಸ್ಟ್ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಆಗ್ಲಿ ಬೇರೆ ಒಂದಾಗ್ಲಿ ಹಾಕಿಲ್ಲ, ಜಸ್ಟ್ ಕಿಡ್ನಾಪಿಂಗ್. ಇದು ಕಿಡ್ನಾಪಿಂಗ್, ಇದರಲ್ಲಿ ಈ ಸೀನ್ ಅಲ್ಲಿ ದರ್ಶನ್ ಬರೋದೇ ಇಲ್ಲ. ಓಕೆ, ನಾವು ಮಾತಾಡ್ತಾ ಇರೋದು ಬರೀ ದರ್ಶನ್ ಬಗ್ಗೆ. ಎಲ್ಲಿಂದ ಈ ದರ್ಶನ್ ಮೇಲೂ ಈ ಸೆಕ್ಷನ್ ನ ಇನ್ವೋಕ್ ಮಾಡಿದ್ದಾರೆ. ಎಸ್ ಕರೆಕ್ಟ್. ಇದ್ರಲ್ಲಿ ಎಲ್ಲಿ ದರ್ಶನ್ ಎಲ್ಲಿದ್ದಾರೆ ಇದರಲ್ಲಿ? ಇದು ಪ್ಲಾಂಟೆಡ್ ಕೇಸ್ ಅಲ್ವಾ ಇದು? ಕರೆಕ್ಟ್, ನೀವೇ ಹೇಳಿ, ಇದು ಪೊಲೀಸ್ನವರು ಪ್ಲಾಂಟ್ ಮಾಡಿದಾರ ಇಲ್ವಾ? ಈಗ ಇವ್ರು ಹೆಂಗ್ ಹೇಳ್ತಾರೆ, ದರ್ಶನ್ ಅವರೇ ಕಿಡ್ನಾಪ್ ಮಾಡ್ಸಿದ್ರು ಅಂತ ಹೆಂಗ್ ಹೇಳ್ತಾರೆ? ಸೊ ಅದು ಪಾಯಿಂಟ್ ಆಗುತ್ತೆ. ಹೌದು, ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಕೊಟ್ಟಿದಾರ. ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೇನು 161 ಸ್ಟೇಟ್ಮೆಂಟ್ ನ ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ದಟ್ ಈಸ್ ಇನ್ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಸೊ ಒಂದ್ ವೇಳೆ ಯಾರು ಅವ್ರು ಸಿಸಿ ಕ್ಯಾಮರಾದಲ್ಲಿ ಸಿಸಿ ಫುಟೇಜ್ ಅಲ್ಲಿ ಯಾರು ಇರ್ತಾರೋ ಅವ್ರು ಇಲ್ಲ ನಮ್ಮ ಬಾಸ್ ಹೇಳಿದ್ರು ಅಥವಾ ನಮ್ಮ ದರ್ಶನ್ ಅವ್ರು ಹೇಳಿದ್ರು ಹಂಗಾಗಿ ಕಿಡ್ನಾಪ್ ಮಾಡಿದೆ ಅಂತ ಅವ್ರೇನಾದ್ರು ಒಪ್ಕೊಂಡಿದ್ರೆ ಮಾತ್ರ ಪೊಲೀಸ್ ಅವ್ರ ಮುಂದೆ ಏನೇ ಒಪ್ಕೊಂಡ್ರು ದಟ್ ಈಸ್ ಇನ್ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಇನ್ನೊಂದು 164 ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ. ಅದನ್ನೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ರೆ ಇಟ್ ಕ್ಯಾರೀಸ್ ಎ ಎವಿಡೆನ್ಷಿಯರಿ ವ್ಯಾಲ್ಯೂ. ಓಕೆ, ಸೊ ಪೊಲೀಸ್ನವ್ರ ಮುಂದೆ ಯಾವುದೇ ಹೇಳಿದ್ರೇನು ಅದು ಇನ್ಅಡ್ಮಿಸಬಲ್. ಯಾಕೆ ಅಂತ ಕೇಳಿದ್ರೆ, ನೀವು ಅವ್ರಿಗೆ ಪವರ್ ಇರುತ್ತೆ, ಹೊಡ್ದಿ ಬಡ್ದಿ ಏನಾದ್ರು ಮಾಡ್ಕೋಬಹುದು. ಇಲ್ಲ ಇನ್ನೊಂದು ಅವ್ರಿಗೆ ಆಪ್ಷನ್ ಇತ್ತು. ಇಷ್ಟೆಲ್ಲ ಅವ್ರಿಗೆ ಮಾಡಿದಾರಲ್ಲ, ಇಷ್ಟು ದೊಡ್ಡ ಹೀರೋನ ಅವರು ಅರೆಸ್ಟ್ ಮಾಡಿದ್ದಾರೆ. ಈಸ್ ಒನ್ ಆಫ್ ದಿ ಟಾಪ್ ಹೀರೋ ಇನ್ ಕನ್ನಡ. ಸೊ ಈಗ ಮಾಡ್ಬೇಕಾರೆ ಅವ್ರಿಗೆ ಒಂದ್ ಚೂರಾದ್ರೂ ಇದಿದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದಾಗಿ. ಅವೈಲಬಲ್ ಇತ್ತು CRPCL ಪ್ರಾವಿಷನ್ ವಿಡಿಯೋ. ಅವ್ರು ಒಂದೊಂದು, ಈಗ ಸ್ವಾಮಿ ಶ್ರದ್ಧಾನಂದ ಕೇಸು ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಪ್ರೀವಿಯಸ್ ಇಂಟರ್ವ್ಯೂ. ಅದ್ರಲ್ಲಿ ಕನ್ವಿಕ್ಷನ್ ಆಗಿದೆ, ಇನ್ನೂವರೆಗೂ ಅವನು ಜೈಲಲ್ಲೇ ಇದ್ದಾನೆ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ರೇರೆಸ್ಟ್ ಆಫ್ ರೇರ್ ಕೇಸ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಹೇಳಿ. ಅವನು ಸಾಯೋವರೆಗೂ ಆ ವಿಕ್ಟಿಮ್ ಹೆಂಗ್ ಸಾಯಿಸ್ದ ಅದೇ ತರ ಇವನ್ ಜೈಲಲ್ಲೇ ನರಳ್ಬೇಕು ಅಂತ ಹೇಳ್ಬಿಟ್ಟು ಇನ್ನೂವರೆಗೂ ಅವ್ನು ಜೈಲಲ್ಲೇ ಬದುಕಿದ್ದಾನೆ. ಹಿಂಗ್ ಕೊಟ್ಟಿದೆ. ಅದು ಏನಕ್ಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ ಇನ್ವೆಸ್ಟಿಗೇಷನ್ ಮತ್ತೆ ಈ ಇನ್ವೆಸ್ಟಿಗೇಷನ್? ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅದ್ರಲ್ಲಿ ಪ್ರತಿ ಒಂದನ್ನು ವಿಡಿಯೋಗ್ರಾಫಿಕ್ ಮಾಡಿದ್ದಾರೆ ಪೊಲೀಸ್ನವರು, CCBನವರು. ಪ್ರತಿ ಒಂದು, ಈಗ ಅವ್ರ ಮನೆಗೆ ಹೋದ್ರು, ನೀನ್ ಎಲ್ಲಪ್ಪ ಓದ್ತಿದ್ಯಾ ತೋರ್ಸು, ಅದನ್ನು ಎಲ್ಲ ವಿಡಿಯೋ ಕಟ್ಟೆ ಮಾಡಿಲ್ಲ ಅವರು. ಅದನ್ನ ತೆಗ್ಸಿದ್ರು, ಬುಲ್ಡೇಸರ್ ಎಲ್ಲ ತೆಗ್ಸಿದ್ರು, ಅದೆಲ್ಲ ರೆಕಾರ್ಡಿಂಗ್ ಇದೆ. ಒಳಗಡೆ ಬಾಡಿ ಇತ್ತು, ಬಾಡಿ ತೆಗಿಯೋದನ್ನು ರೆಕಾರ್ಡಿಂಗ್ ಇದೆ, ಎಲ್ಲಾನು ರೆಕಾರ್ಡಿಂಗ್ ಇದೆ. ನೀವು ಈಗ ಅಮೆಝಾನ್ ಪ್ರೈಮ್ ಅಲ್ಲಿ ನೋಡ್ಬೋದು, ಅದೆಲ್ಲ ಇದೆ, ಫುಟೇಜಸ್ ಇದೆ. ಡ್ಯಾನ್ಸಿಂಗ್ ಆನ್ ಗ್ರೇವ್ ಅಂತ ಇದೆ ಅದು. ಅದ್ರಲ್ಲಿ ಶ್ರದ್ಧಾನಂದನು ಇಂಟರ್ವ್ಯೂ ಕೊಟ್ಟಿದ್ದಾನೆ, ಜೈಲಿಂದಾನೆ ಇಂಟರ್ವ್ಯೂ ಕೊಟ್ಟಿದ್ದಾನೆ. ಸೊ ಹಿಂಗ್ ಮಾಡಿದ್ರೆ ಕನ್ವಿಕ್ಷನ್ ಆಗ್ತಾ ಇತ್ತು. ಈ ಪೊಲೀಸ್ ಅವ್ರು ಜಸ್ಟ್ ಬಾಯ್ ಮಾತಲ್ಲಿ ಹೇಳೋದು, ಅವ್ರು ಯಾವ್ದೋ ಒಂದು ಇದ್ರ ಪೇಪರ್ ಅಲ್ಲಿ ಬರ್ಕೊಟ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಕನ್ಸಿಡರ್ಡ್. ಓಕೆ, ಸೊ ಅಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈ ರೀತಿ ಮಾಡಬಹುದಿತ್ತು ಅವರು. ಸೊ ಈ ರೀತಿ ಮಾಡಬಹುದಾಗಿತ್ತು, ಯಾಕಂದ್ರೆ ಅವ್ರು ಅರೆಸ್ಟ್ ಮಾಡಿರೋದು ನಾರ್ಮಲ್ ಪರ್ಸನ್ ಅಲ್ಲಿ. ನಾರ್ಮಲ್ ಅವರು ಇವರು ಅಂದ್ರೆ, ಈಗ ನೋಡಿ, ಕಳೆದ ಒಂದ್ 3 ತಿಂಗಳಲ್ಲಿ 70 ಜನ ಅರೆಸ್ಟ್ ಆಗಿದ್ದಾರೆ ಮರ್ಡರ್ ಕೇಸಲ್ಲಿ ಆನೇಕಲ್ಲಲ್ಲಿ. ಅದೆಲ್ಲ ನೀವು ಯಾಕೆ ತೋರಿಸ್ತಾ ಇಲ್ಲ? ಇದು 6 ತಿಂಗಳಾಯ್ತು ಅರೆಸ್ಟ್ ಆಗಿ ಅವರು. ಸೊ 6 ತಿಂಗಳ ದಿನಾಗ್ಲೂ ದರ್ಶನ್ ಬಗ್ಗೆನೆ ತೋರಿಸ್ತಾ ಇದ್ದೀರಾ. ಹೌದು, ಅದ್ರಲ್ಲಿ ಇವ್ರ ಇನ್ವಾಲ್ವ್ಮೆಂಟೇ ಇಲ್ಲ ದರ್ಶನ್, ಆದ್ರೇನು ತೋರಿಸ್ತಾ ಇದ್ದೀರಾ. ಈಗ ಅಲ್ಲಿ ಡೈಲಿ ಒಂದೊಂದ್ ಮಾಡ್ರೆ, ಮೊನ್ನೆ ಯಾವ್ದೋ ಒಂದು ರೌಡಿ ಶೀಟರ್ ಮೇಲೆ ಒಂದು ಅಟೆಂಪ್ಟ್ ಆಯ್ತು ಆನೇಕಲ್ಲಲ್ಲಿ, ಅದನ್ನ ಯಾಕೆ ತೋರಿಸಿಲ್ಲ?